ನಾವೇನು ಇವಾಗ ದೇವ್ರಂತ ನಾವೊಂದು ಆರಾಧಿಸ್ತಿದ್ವಿ, ದೈವ ಅಂತ ಆರಾಧಿಸ್ತಿದ್ವಿ. ಆ ದೇವರ ಮುಂದೆ ನಾವು ನಿಲ್ಲಬೇಕು ಅಂತಾದರೆ ನಮ್ಮ ಅಹಂಕಾರ, ಕಪಟ, ಕಲ್ಮಶನೆಲ್ಲ ಬಿಟ್ಟು ನಿರ್ಗುಣಂತರ ನಿಂತು ಯಾವುದೇ ಬೇಡ್ಕೋಬಾರ್ದು. ಆ ಥರ ನಿಲ್ಲೋಕ್ಕಾಗುತ್ತಾ? ಪರಿಶುದ್ಧತೆ ನಮ್ಮ ನಾಲಿಗೆಯಲ್ಲಿಲ್ಲ, ಕಣ್ಣಲ್ಲಿಲ್ಲ, ಕಿವಿಯಲ್ಲಿಲ್ಲ. ನಮಗೆ ನ್ಯೂಸ್ ನೋಡದೆ ಆ ಬೇಡದ್ದು ಪ್ರಪಂಚದಲ್ಲಿ ಏನೇನೆಲ್ಲ ನಡೀತದೆಲ್ಲ ಕೇಳಬೇಕು. ಗೊತ್ತಿಲ್ಲದನೋ ಉದ್ದೇಶಪೂರ್ವಕವಾಗಿನೋ ಕಣ್ಣಿಂದ ನೋಡ್ತೀವಿ. ಇದೆಲ್ಲ ಮೈಂಡಿಗೆ ಹೋಗಿ 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 ಅಂತ ಅಷ್ಟು ಕಸ, ಅಷ್ಟು ಲದ್ದಿ. ಇದನ್ನೆಲ್ಲ ಇಟ್ಕೊಂಡು ನಾವು ಪಾರಾಯಣ ಮಾಡ್ತೀವಿ, ವಿಷ್ಣು ಸಹಸ್ರನಾಮ ಮಾಡ್ತೀವಿ. ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸುನಿಲ್ ಮಾಡೋ ನಮಸ್ಕಾರಗಳು. ಪ್ರಪಂಚ ನೋಡುವಾಗ ನನಗೆ ಜನ ಮರಳೋ ಜಾತ್ರೆ ಮರಳೋ ಒಂದು ಅರ್ಥ ಆಗ್ತಿಲ್ಲ. ಅಲ್ಲ, ಈ ನಂಬಿಕೆ ಅನ್ನೋದು ನಿಜ, ಬಟ್ ಈ ಮೂಢನಂಬಿಕೆ ಇದೆಯಲ್ಲ, ಅದಕ್ಕೇನಂತ ಹೆಸರಿಡೋದು ಅಂತ ಗೊತ್ತಾಗ್ತಿಲ್ಲ. ದೇವರ ನೆಲೆಲ್ಲೇ ನೋಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ಅದೊಂದು ಮಾತಿದೆ, ಒಂದು ಹಾಡು ಇದೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಳ್ಳು ಮಣ್ಣುಗಳ ಗುಡಿಯೊಳಗೆ. ಸುಮ್ಮನೆ ನಮ್ಮದೊಂದು ಇಮ್ಯಾಜಿನೇಷನ್. ದೇವರಿಗೆ 4 ಕೈ, ಹಂಗಿದ್ದಾರೆ, ಹಿಂಗಿದ್ದಾರೆ, ಅಳಿಗೊರಗಾಕಿದ್ದಾರೆ, ಕಪ್ಪಗಿದ್ದಾರೆ, ಬೆಲ್ಲಿಗಿದ್ದಾರೆ. ಉಪನಿಷತ್ತು ಹೇಳ್ತಿದೆ ದೇವರಂದರೆ ನಿರ್ಗುಣ, ನಿರಾಕಾರ, ನಿಸ್ವರೂಪ ಅಂತ. ದೇವರಿಗೆ ಯಾವುದು ಆಕಾರನೂ ಇಲ್ಲ, ಸ್ವರೂಪನೇ ಇಲ್ಲ, ಗುಣನೂ ಇಲ್ಲ. ಏನಕ್ಕಂದರೆ ನಾವು ಯಾರು, ನಾವು ಈ ಭೂಮಿಗೆ ಏನಕ್ಕೆ ಬಂದಿದ್ದೇವೆ, ಅದರ ಒಂದು ಉದ್ದೇಶ ತಿಳ್ಕೊಳ್ಳಿಕ್ಕೆ ನಮ್ಗೆ ಗೊತ್ತಿಲ್ಲ. ಓಕೆ, ಬಟ್ ನಾವು ಪರಮಾತ್ಮನ ನೋಡುವ ಒಂದು ಗುಂಗಲ್ಲಿದ್ದೀವಿ. ಅದೊಂದು ಮಾತು. ಇನ್ನೊಂದೇನಪ್ಪ ಅಂದರೆ, ಈ ಭಕ್ತಿ ಅನ್ನೋದೇನು ಗೊತ್ತಾ? ಭಕ್ತಿ, ನಾವು ಕುಂಕುಮಾರ್ಚನೆ ಮಾಡ್ತೀವಿ ಅಥವಾ ಆರತಿ ಎತ್ತೀವಿ, ಬೆಳಗ್ಗೆದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲನೂ ಮಾಡ್ತೀವಿ ಅನ್ನೋದು ಒಂದು ವಿಚಾರ. ಆದರೆ ಆ ದೇವರ ಮುಂದೆ ನಾವೇನು ಇವಾಗ ದೇವ್ರಂತ ನಾವೊಂದು ಆರಾಧಿಸ್ತಿದ್ವಿ, ದೈವ ಅಂತ ಆರಾಧಿಸ್ತಿದ್ವಿ. ಆ ದೇವರ ಮುಂದೆ ನಾವು ನಿಲ್ಲಬೇಕು ಅಂತಾದರೆ ನಮ್ಮ ಅಹಂಕಾರ, ಕಪಟ, ಕಲ್ಮಶನೆಲ್ಲ ಬಿಟ್ಟು ನಿರ್ಗುಣಂತರ ನಿಂತು ಯಾವುದೇ ಬೇಡ್ಕೋಬಾರ್ದು. ಆ ಥರ ನಿಲ್ಲೋಕ್ಕಾಗುತ್ತಾ? ಯಾವುದೇ ಕಪಟ ಕಲ್ಮಶ ಇಲ್ಲದೆ ದೇವರ ಮುಂದೆ ನಿಲ್ಲೋಕ್ಕೆ ನಮಗೊಂದು ಧೈರ್ಯ ಇದೆಯಾ? ಯಾರ್ಯಾರಿಗೇನೋ ಅಂತೀವಿ, ಯಾರ್ಯಾರಿಗೇನೋ ಬಯಸ್ತೀವಿ, ಅವನು ಆಗಾಗಬೇಕು, ಇವನು ಹಿಂಗಂದ ಹಂಗಂದ, ಪ್ರಪಂಚದಲ್ಲಿ ಏನೇನೋ ಮಾಡ್ತಾ ಇರ್ತೀವಿ. ಗೊತ್ತಿಲ್ಲದನೋ ನಮ್ಮ ಬಾಯಲ್ಲಿ ಬರುವಂಥ ಮಾತಿಂದ ಯಾರಿಗೂ ಹಿಂಸೆ ಆಗುತ್ತೆ, ನಮ್ಮ ನಡವಳಿಕೆಯಿಂದ ಹಿಂಸೆ ಆಗುತ್ತೆ. ಓಕೆ, ಇಷ್ಟೆಲ್ಲ ಮಾಡಿ ನಾವು ದೇವರ ಮುಂದೆ ನಿಲ್ತೀವಿ ಅಂತಂದರೆ ನಾವೇನಾಗಾದ್ರೆ ನಾವೇನು? ನನ್ನಲ್ಲಿ ನಾನು ಮಾಡಿರುವಂಥ ಪಾಪಗಳನ್ನು ಕ್ಷಮೆ ಕೊಡು, ನನ್ನಲ್ಲಿ ಆಗಿರುವಂಥ ತಪ್ಪನ್ನು ಮಾಫಿ ಕೊಡು, ಈ ಥರ ಎಲ್ಲ ಬೇಡ್ಕೊಳ್ತೀವಿ. ನಿಮ್ಮ ಬೇಡಿಕೆನ ಡೈರೆಕ್ಟಾ ಇಂಡೈರೆಕ್ಟಾ ದೇವರು ರಿಸೀವ್ ಮಾಡಬೇಕು ಅಂತಾದರೆ ನೀವು ಎಷ್ಟು ಅರ್ಹರು? ನಿಮ್ಮ ಕೈಯಲ್ಲಿ ಒಂದು ಪ್ಯೂರ್ ಸೋಲ್ ಆಗಿರುವಂತಹ ಒಂದು ಆತ್ಮಭಕ್ತಿ ನಿಮ್ಮ ಕಡೆಯಿಂದ ಕೊಡೋಕ್ಕಾಗಲ್ಲ ಅಂತಾದರೆ ನಿಮ್ಮ ಬೇಡಿಕೆ ಯಾವ ರೀತಿ ಫಲಕಾರಿಯಾಗುವಂಥದ್ದು? ನನಗೆ ಅದು ಕೊಡು, ನನಗೆ ಮನೆ ಕೊಡು, ಆರೋಗ್ಯ ಕೊಡು, ಆಯಸ್ಸು ಕೊಡು. ನಿಮ್ಮನ್ನು ಕೇಳಿನ ದೇವರು ಹುಟ್ಟಿಸಿರೋದು? ಅಥವಾ ದೇವರೇನು ಕೆಲಸದವರ? ದೈವಗಳೇನು ಕೆಲಸದವರ? ಪರಿಶುದ್ಧತೆ ನಮ್ಮ ನಾಲಿಗೆಯಲ್ಲಿಲ್ಲ, ಕಣ್ಣಲ್ಲಿಲ್ಲ, ಕಿವಿಯಲ್ಲಿಲ್ಲ. ನಮಗೆ ನ್ಯೂಸ್ ನೋಡದೆ ಆ ಬೇಡದ್ದು ಪ್ರಪಂಚದಲ್ಲಿ ಏನೇನೆಲ್ಲ ನಡೀತದೆಲ್ಲ ಕೇಳಬೇಕು. ಗೊತ್ತಿಲ್ಲದನೋ ಉದ್ದೇಶಪೂರ್ವಕವಾಗಿನೋ ಕಣ್ಣಿಂದ ನೋಡ್ತೀವಿ.
ಇದೆಲ್ಲ ಮೈಂಡಿಗೆ ಹೋಗಿ 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 ಅಂತ ಅಷ್ಟು ಕಸ, ಅಷ್ಟು ಲದ್ದಿ. ಇದನ್ನೆಲ್ಲ ಇಟ್ಕೊಂಡು ನಾವು ಪಾರಾಯಣ ಮಾಡ್ತೀವಿ, ವಿಷ್ಣು ಸಹಸ್ರನಾಮ ಮಾಡ್ತೀವಿ, ಓಂ ನಮಃ ಶಿವ ಅಂತೀವಿ, ಗಾಯತ್ರಿ ಮಂತ್ರ ಅಂತೀವಿ, ದೇವಿ ಪೂಜೆ ಮಾಡ್ತೀವಿ. ಸಿಕ್ಕಾಪಟ್ಟೆ ದೇವಿಗಳಿದ್ದಾರೆ. ಅದು ಕೂಡ ಏನು ಸುಮ್ಮನೆ ಹೋಗಿ ಬರಲ್ಲ ನೀವು. ಆ ದೇವರು ಅಂತ ಆ ಕೃಷ್ಣನ ಮೂರ್ತಿ ಇದೆ, ಕೃಷ್ಣ ನನಗೆ ಈ ಥರ ಮಾಡಿಬಿಟ್ರು, ನಾನು ತಪ್ಪೇ ಮಾಡಿಲ್ಲ, ನನಗೆ ಈ ಥರ ಅನ್ಯಾಯ ಆಯಿತು, ನನಗೆ ಈ ಥರ ಆಯಿತು, ಆ ಥರ ಆಯಿತು, ನನ್ನ ಮುಂದೆ ಒಂದು ಮನೆ ಕಟ್ಟರು, ನನ್ನ ಮುಂದೆ ಒಂದು ಗಾಡಿ ಬಂದು ನಿಲ್ತು, ನಾನು ಏನು ಮಾಡಿಲ್ಲ ಲೈಫಲ್ಲಿ, ಕೃಷ್ಣ ನೀವು ನನ್ನ ಕೈ ಬಿಟ್ಟಿಯಾ, ಇನ್ನು ದೈವಗಳ ಜೊತೆ ಅಗ್ರಿಮೆಂಟ್ ಹೊರಡು, ನನಗೆ ಅದು ಮಾಡಿಕೊಡು, ನನಗೆ ಇದೊಂದು ಕೆಲಸ ಹೋಗ್ತಿದೆ, ಇದು ಮಾಡಿಕೊಡು, ನಿಮಗೆ ಬಂಗಾರದ ಕಿರೀಟ ಹಾಕ್ತೀನಿ, ಬೆಳ್ಳಿದು ಕಿರೀಟ ಹಾಕ್ತೀನಿ,